ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ನಿಮ್ಮ ಜೊತೆ ಶುರು ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಲೇಟೇ ಆಯಿತು ಅನಿಸುತ್ತೆ ವಿಡಿಯೋ ಹಾಕಲಿಕ್ಕೆ ನಿಮಗೆ. ಬಿಕಾಸ್ ನನ್ನ ಫೋನ್ ಸ್ವಲ್ಪ ಐಫೋನ್ದು ಏನೋ ಸ್ವಲ್ಪ ತೊಂದರೆ ಆಗಿದ್ದರಿಂದ ನಂದೆಲ್ಲ ಹಳೆ ಕ್ಲಿಪ್ಪಿಂಗ್ಸ್ ಎಲ್ಲ ಹೊಂಟೋಗಿತ್ತು. ಆ್ಯಂಡ್ 15 ಡೇಸ್ ನನ್ನ ಹತ್ರನೇ ಇರಲಿಲ್ಲ, ಸರ್ವಿಸ್ಗೆ ಅಂತ ಬಿಟ್ಟಿದ್ವಿ. ಸೊ ಅದಾದಮೇಲೆ ಬಂದಮೇಲೆ ಇದು ನವಂಬರ್ 1 ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಊರಿಗೆ ಹೋಗ್ತಾ ಇದ್ವಿ, ನನ್ನ ತವ್ರ ಮನೆಗೆ. ಸತ್ಯಶನೇಶ್ವರ ಸ್ವಾಮಿದು ಕತೆ ಓದಿಸ್ತಾ ಇದ್ವಿ ಊರಲ್ಲಿ. ಸೊ ಹಾಗಾಗಿ ನಾವು ಊರಿಗೆ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಮಾಡಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು. ಹೋಗ್ತಾ ಫಸ್ಟ್ ಸ್ಟಾಪ್ ಕೊಟ್ಟಿದ್ದು ಕುಣಿಗಲಲ್ಲಿ. ನಿಮ್ಗೆಲ್ರಿಗೂ ಗೊತ್ತು, ಈ ಅಂಗಡಿಗೆ ನಾನು ಯಾವಾಗಲೂ ಬರ್ತೀನಿ ಹೂವು ತೊಗೊಳ್ಲಿಕ್ಕೆ. ಕುಣಿಗಲ್ ಬಸ್ ಸ್ಟಾಪಲ್ಲಿರೋದು. ಮತ್ತು ಅಲ್ಲಿಗೆ ಬಂದು ಹೂವು ತೊಗೊಂಡೋದ್ವಿ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಆ್ಯಂಡ್ ಕಮ್ಮಿ ಬಜೆಟಲ್ಲೂ ಕೊಡ್ತಾರೆ ಅವ್ರು ನಮಗೆ. ಫಿಕ್ಸ್ಡ್ ಪ್ರೈಸಲ್ಲಿ ಕೊಡಲ್ಲ ಆ್ಯಂಡ್ ತುಂಬ ಚೆನ್ನಾಗೇ ಮಾತಾಡಿಸ್ತಾರೆ. ನಾನು ಯಾವಾಗಲೂ ಹೇಳ್ದಂಗೆ 10 ರೂಪಾಯಿ ಜಾಸ್ತಿ ಕೊಡೋಕೆ ರೆಡಿ ನಾನು. ಬಟ್ ನಾನು ಹೋದಾಗ ನನ್ನ ಚೆನ್ನಾಗಿ ಟ್ರೀಟ್ ಮಾಡೋಕೆ ಮಾತಾಡಿಸ್ಬೇಕು ಒಳ್ಳೆ ರೀತಿಯಲ್ಲಿ. ಯಾರಾದರೂ ಅಷ್ಟೇ ದುರಾಂಕಾರ ತೋರಿಸ್ಬಾರ್ದು. ಸೊ ಅಂಥ ಅಂಗಡಿಗಳಿಗೆ ನಾನು ಒಂದ್ಸತಿ ಆ ಥರ ಎಕ್ಸ್ಪೀರಿಯನ್ಸ್ ಆದರೆ ತೊಗೊಂಡಿದ್ದು ಪ್ರಾಡಕ್ಟ್ನ ಅಲ್ಲೇ ಬಿಸಾಕ್ಬಿಡ್ತೀನಿ, ಅವ್ರ ಹತ್ರ ಮಾತಾಡಲ್ಲ, ಹಂಗೆ ಬಂದ್ಬಿಡ್ತೀನಿ. ನಂಗೆ ಅದು ತುಂಬ ಬೇಜಾರಾಗುತ್ತೆ. ಬಟ್ ಎನಿವೇಸ್ ಆ ವಿಚಾರ ಬೇಡ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ನೋಡಿ. ಆ್ಯಂಡ್ ಅತ್ತೆ ಮಾವ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವು ಬಂದರೆ ಹಿಂಗೆ ತುಮಕೂರ್ಗೆ ಹೋಗಿದ್ದಿದ್ರೆ ಲಿಟ್ರಲಿ 3,000-3,500 ಆಗೋಗಿರೋದು. ಅಷ್ಟು ಹೂವು ತೊಗೊಂಡಿದ್ದೀವಿ. ಇಲ್ಲೊಂದು ಪೇ ಮಾಡ್ಬಿಟ್ಟು ಬರ್ತೀವಿ. ನನ್ನ ರೆಗ್ಯುಲರ್ ಹೂವಿನ ಅಂಗಡಿ ಗೈಸ್, ಕುಣಿಗಲ್ ಬಸ್ ಸ್ಟಾಪ್ ಆ ಕಡೆ ಇದೆ. ಇದು ದೇವಸ್ಥಾನ ಸರ್ಕಲ್ ರೋಡು. ಈ ಕಡೆ ಹೋದ್ರೆ ಹೆಬ್ಬೂರ್ಗೆ ಹೋಗೋದು. ಮಾಡ್ತಾ ಇರ ಈ ಅಂಗಡಿಗೆ ಬನ್ನಿ. ಹಾಯ್. ಯಾಕೆ ತಿಂತಾ ಇದ್ದೀನಿ? ಜಾಸ್ತಿ ಆಗಿದೆಯಾ? ಆಯ್ತಾ ತಿಂಡಿ? ಏನದು? ಅಯ್ಯೋ ಪಾಪ ಕಣ, ನಾಯಕ್ ಸ್ವಿಗ್ಗಿ ಮಾಡಿಸ್ ಟೀ ಶರ್ಟ್ ಹಾಕಿ. ತಿಂಡಿ ಸಹ ಆಯಿತು. ನಮ್ಮ ರಥ ಅಲ್ಲಿ ನಿಂತಿದೆ. ರಥ ಓಡಿಸೋರ್ನ ಏನಂತಾರ? ಸಾರಥಿ. ನಮ್ಮ ಸಾರಥಿ ಇಲ್ಲ ಅವ್ರೆ. ಏಯ್, ನಾನು ರಥ ಓಡಿಸೋರು ಅಂದಿದ್ದು, ಗಾಡಿ ಓಡಿಸೋರ್ನ ಏನಂತಾರೆ ಅನ್ಲಿಲ್ಲ. ಗಂಟೆ 9. ನಮ್ಮ ಅಪ್ಪ ಫೋನ್ ಮಾಡಿದಾಗ ನಾವಿನ್ನ ನೆಲಮಂಗಲದಲ್ಲಿರುವಾಗ ಏನೋ ಗೊರಗುಂಟೆಪಾಳ್ಯಕ್ಕೂ ಬಂದಿರಲಿಲ್ಲ, ಇನ್ನು ನೆಲಮಂಗಲದಲ್ಲಿದ್ದೀನಿ ಅಂತ ಸುಳ್ಳು ಹೇಳಿದ್ದೆ. ಈಗ ಹೋದ್ರೆ ನಮ್ಮ ಅಪ್ಪ ಬಲಿ ಆಗ್ತದೆ ನನ್ನ. ಒರೆಸ್ಕೊಳ್ಳಿ. ಒರೆಸಿಸ್ಕೊಳ್ಳೋದು ಇಲ್ಲ, ಒರೆಸ್ಕೊಳ್ಳೋದು ಇಲ್ಲ. ಇನ್ನ 1 ಅವರ್ ಮಾಡ್ತೀನಿ ನೋಡು. ನೀನೇನೋ ಮಾಡ್ತೀಯ, ನಾನು ಬಲಿ ಹಾಕಿದ್ದೈತೆ. ಅಂಕಲ್ ಸ್ಟ್ಯಾಂಡು ನಿಂತ್ಕೊಂಡ್ಬಿಟ್ಟಿರೆ, ಸ್ಟ್ಯಾಂಡ್ ತೆಗೀರಿ ಗಾಡಿಗ. ಮನೀಗ ಇದು ಹೋಗೋಣ. ಇವತ್ತು ನಿದ್ರೆ ಇಲ್ಲ ನಮಗೆ, ನೆನ್ನೆಯಿಂದನೂ ಸರಿಯಾಗಿ ನಿದ್ರೆ ಇಲ್ಲ. ಪ್ರತಿ ಸತಿ ಹಿಂಗೆ ಆಗತ್ತಪ್ಪ. ಏನ್ ಮಾಡ್ತಿದ್ಯಾ? ಸಂಜೆ ಸ್ವಾಮಿ ಕಥೆ ಇದೆಯಲ್ಲ, ಅದಕ್ಕೆ ಎಳ್ಳು ಬತ್ತಿ ಕಟ್ತಾ ಇದ್ದೀನಿ. ಅಪ್ಪ ಆಗ್ಲೇ ಹೂವು ಹಾಕ್ಬಿಟ್ಟವ್ರೆ. ನಾನು ಹಾಕಿರೋದು. ಇದ್ಯಾರು? ನಮ್ಮ ಥಾಟ್ ಹೌದು ಹಸ್ಬೆಂಡ್. ಫ್ರೇಮ್ ಬಂದ ತಕ್ಷಣ ಎದ್ದೇ ಬಿಟ್ರು. ಮಲ್ಕೊಳ್ಳಿ ಇಲ್ಲ, ಮಲ್ಕೊಳ್ಳಿ ಕೂತ್ಕೊಳ್ಳಿ. ಮತ್ತೆ ಎದ್ದೇ ಬಿಡ್ತಾರೆ ಇವರು. ಮಲ್ಕೊಳ್ಳಿ. ಎಲ್ಲ ರೆಡಿ ಆಗ್ತಾ ಇದೆ. ಅಡುಗೆ ತರಕಾರಿಗಳು ತೋರಿಸೋಲ್ಲಿ ಇದಾ? 10,000 ಜನ? 1,000 ಜನಕ್ಕೆಲ್ಲ ಹಾಕೋದು ದೊಡ್ಡವ್ರು ನಾವಲ್ಲ. ನಮ್ದು ಚಿಕ್ಕ ಹಳ್ಳಿ. 100-150 ಮನೆ ಅಂತೂ ಇದೆ. 200-300 ಜನ ಬರ್ಬೋದು. ಇವತ್ತೇ ಇನ್ನೊಂದ್ ಮನೇಲೂ ಕಾರ್ಯ ಇದೆ. ಅವ್ರದ್ದು ಮಧ್ಯಾಹ್ನದ ಊಟ ಮಧ್ಯಾಹ್ನದ ಕಾರ್ಯ, ನಮ್ದು ರಾತ್ರಿ ಊಟ ರಾತ್ರಿ ಕಾರ್ಯ. ಅವಲಕ್ಕಿ ಬೇಕೆ? ಬೇಡ. ಫ್ರೆಶ್ ಆಗಿ ಕಲಿಸ್ತೇನೆ. ಎಷ್ಟು ಚೆನ್ನಾಗಿದೆ. ಅಜಯ್, ಇಲ್ಲಿ ನನ್ನ ನೋಡಿ. ಇಲ್ಲಿ ಮೇಲೆ ತೆಗೀರಿ. ಆಕ್ಷನ್ ಅಲ್ಲೇ ತೋರಿಸುವ. ತೆಗಿ, ರೆಡಿ ಆದ್ರು. ಹೆಂಗೆ ನಾನು ನಾನು ಹೇಳಿಲ್ವಾ? ಹಿಂಗೆ ಹೇಳ್ಬೇಕು, ಆಕ್ಷನ್ ಅಲ್ಲೇ ಗೊತ್ತಿಲ್ಲ. ನನಗೆ ಯಾಕೆ
ಆಗೈತೆ ಎಲ್ಲೋಗಿದೆ ತಿರ್ಗಕ್ಕೆ ಅಂತ ಬೈಯುತ್ತೆ. ಯಾವಾಗ್ಲೂ ಅಷ್ಟೇ. ಅವಾಗ ನಾನು ಮದ್ವೆಗ್ ಮುಂಚೆ ಊರಿಂದ ಬರ್ತಿದ್ನಲ್ಲ, ಸಪ್ಪಗಿರೋದು ಮುಖ ಆಗಿನ ನಮ್ಮ ಅಜ್ಜಿ ಕಣ್ಣಿನ ಸ್ವಲ್ಪ ಚೆನ್ನಾಗ್ ಕಾಣೋದು. ಸ್ಕೂಲ್ಗೆ ಹೋಗುವಾಗ ಮಕ್ಕ ಯಾಕೆ ಹೆಂಗ್ ಇಳ್ದದೆ, ರೆಪೆ ಕಣ್ಣೆಲ್ಲ ನಿಗ್ರಕೋಬಿಟ್ಟವಲ್ಲ, ರೆಪೆ ಕೂದಲೆಲ್ಲ ನಿಗ್ರಕೋಬಿಟ್ಟವಲ್ಲೇ, ಎಲ್ಲೋಗಿದೆ ಐಕನ್ ತಿನ್ನಕ್ಕೆ ಅಂತ ಬೈದ್ಬಿಟ್ಟು ಬಂದಿದ ತಕ್ಷಣ ಫಸ್ಟ್ ಬಾಗ್ಲಲ್ಲೇ ರತ್ ನೀರ್ ತೆಗೆದ್ಬಿಟ್ಟು ಕಡ್ಡಿ ತೆಗ್ದು ಹಾಕ್ಬಿಟ್ಟು ಕಾಲ್ ತೊಳ್ದು ಆಮೇಲೆ ಒಳಗಡೆ ಕರ್ಕೊಳ್ಳೋದು ನಾವು ಅಜ್ಜಿ. ಕಣ್ಣು ಇಷ್ಟ ಆಗ್ಬಿಟ್ಟದ. ಈಗ ಏನಿಲ್ಲ ಮದ್ವೆ ಆದ್ಮೇಲೆ ಬಿಟ್ಬಿಟ್ಟು ನನ್ ಗಂಡನೇ ಅವನೇ ದೃಷ್ಟಿ ತೆಗಿತಾನೆ, ಅವನೆಲ್ಲ ನೋಡ್ಕೊತಾನೆ. ಅಲ್ಲೇನೋ ಹುಡುಕ್ತೈತಿ, ಪರ್ಕೆ ಹುಡುಕ್ತಾವಳೆ ಹೊಸ್ಪರ್ಕೆ. ಸಿಗ್ಬೇಕ ಇಲ್ವಾ? ಕೈಗೆ ಸುಟ್ಟಿಯ ನನ್ನ ಹೆಂಡತಿಗೆ ತೆಗೀರಿ ಅಂದ್ರೆ ರೋಡಿಗೆಲ್ಲ ತೆಗಿತಾರೆ. ಹತ್ರಕ್ಕೆ ಹೋದ್ರೆ ಮೊಮ್ಮಗಳಿಗೆ ಸುಟ್ಬಿಡುತ್ತೆ ಅಂತ. ಹುಷಾರು. ಆ್ಯಕ್ಚುಲಿ ಮನೆಗೆ ಬಂದಮೇಲೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ತುಂಬ ಜಾಸ್ತಿ ಕೆಲಸ ಇತ್ತು. ಲಾಸ್ಟ್ ಮೂಮೆಂಟಲ್ಲಿ ಬಂದು ನಾವೆಲ್ಲ ಹೊಂಚ್ಕೊಂಡು ಮಾಡೋದು ಅಂತಂದರೆ ಸಖತ್ ಕಷ್ಟವಾಗಿತ್ತು. ಸೊ ದೇವ್ರ ದಯೆಯಿಂದ ಎಲ್ಲದೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಈವ್ನಿಂಗ್ ಈ ಕ್ಲಿಪ್ಪಿಂಗ್ನ ತೊಗೊಂಡಿರೋದು ನಾವು ದೇವ್ರನ್ನ ಮನೆ ಕರ್ಕೊಂಬರ್ತಾ ಇರೋ ಟೈಮು. ಕೆಲವೊಬ್ಬರು ದೇವ್ರ ಫೋಟೋ ತೊಗೊಂಬರ್ತಾರೆ, ನಾವು ಸ್ವಾಮಿ ವಿಗ್ರಹನೇ ತೊಗೊಂಡು ಬರ್ತೀವಿ, ಚಿಕ್ಕ ವಿಗ್ರಹನ ತೊಗೊಬಂದು ಮಾಡೋ ಅಂಥದ್ದು. ಆ್ಯಂಡ್ ನಮ್ಮ ಅತ್ತೆ ಅವರೆಲ್ಲ ಬಂದಿದ್ದರು, ನಮ್ಮ ಫ್ಯಾಮಿಲಿ ಸುಮಾರು ಜನ ಬಂದಿದ್ದರು. ಆ್ಯಂಡ್ ಸುಮಾರು ಜನ ಬಂದಿರಲಿಲ್ಲ. ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲ್ ಆಗಿ ಮಾಡೋದ್ರಿಂದ ನಮ್ಮ ಕೈಲಿ ಎಷ್ಟಾಯಿತು ಅಷ್ಟು ನಮ್ಮ ಶಕ್ತಿ ತಕ್ಕಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ. ಆ್ಯಂಡ್ ಎಲ್ಲ ಕಾರ್ಯಗಳನ್ನೂ ನಾನು ನಮ್ಮಪ್ಪ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ಕೊಂಡು ಮಾಡ್ತೀವಿ. ಈ ಪೂಜೆ ಎಸ್ಪೆಷಲಿ ನನಗೆ ನಮ್ಮ ಅಪ್ಪಂಗೆ ತುಂಬ ಸ್ಪೆಷಲ್. ಆ್ಯಂಡ್ ಇತ್ತೀಚೆಗೆ ನಿತಿನ್ ಕೂಡ ಸೇರ್ಪಡೆ ಆಗಿದ್ದಾರೆ ಇದಕ್ಕೆ. ಆ್ಯಂಡ್ ಚಾಯಿನ ಸಪೋರ್ಟ್ ಇಲ್ದೆಲ್ಲ ನಂಗೆ ಲಿಟ್ರಲಿ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಪ್ರತಿಯೊಂದೂ ಅವಳೇ ಮುಂದೆ ನಿಂತ್ಕೊಂಡು ಏನೇ ಕೆಲಸ ಇದ್ರು ಮನೇಲೆಲ್ಲ ಅದು ಏನು ಮಾಡಬೇಕು ಹೇಳೋ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಳೆ. ಅವಳೊಂದು ಗ್ರೇಟ್ ಸಪೋರ್ಟ್ ನನಗೆ. ಇದೆಲ್ಲ ಆದಮೇಲೆ ಊರವ್ರಿಗೆಲ್ಲ ಊಟ ಕೊಡೋ ಟೈಮ್ ಆಯಿತು. ಅದಕ್ಕೆ ಇವಾಗ ನಾನಿಲ್ಲಿ ರಾಶಿ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ರಾಶಿ ಪೂಜೆ ಅಂತಂದ್ರೆ ಏನಿಲ್ಲ, ಅಡುಗೆ ಏನು ಮಾಡಿರ್ತಾರೆ ಅದಕ್ಕೆ ಪೂಜೆ ಮಾಡೋದು. ಎಲ್ಲ ರಾಶಿ ಊಟದ ರಾಶಿಗೆ ಪೂಜೆ ಮಾಡೋದು. ಇದನ್ನು ಅಡುಗೆ ಶುರು ಮಾಡೋಕ್ಕೆ ಮುಂಚೆ ಒಲೆ ಪೂಜೆ ಕೂಡ ಮಾಡಿರ್ತೀವಿ. ದೇವ್ರ ಪ್ರಸಾದ ಆಗಿರೋದ್ರಿಂದ ಊರವ್ರಿಗೆಲ್ಲ ಊಟ ಹಾಕೋದ್ರಿಂದ ಇದನ್ನ ಮಾಡೋದು ಮ್ಯಾಂಡೇಟ್ರಿ. ಅದನ್ನೆಲ್ಲ ಮಾಡ್ತೀವಿ. ತುಂಬ ಸಿಂಪಲ್ಲಾಗೆ ಪಲಾವ್, ಅನ್ನ, ಸಾಂಬಾರು, ಕೂಟು, ಕಾಳುಗೊಜ್ಜು, ಆಮೇಲಿಂದ ಹೆಸರುಬೇಳೆ, ಇದು ಪಾಯಸ, ಆಮೇಲೆ ಹಪ್ಪಳ, ಇಷ್ಟೇ. ಉಪ್ಪು ಉಪ್ಪಿನಕಾಯಿ, ಇಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡಿಸಿದ್ವಿ. ಊಟ ಎಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಕಮ್ಮಿ ಆದ್ರೂ ತುಂಬ ಚೆನ್ನಾಗಿ ಮಾಡಿದರು. ಇದು ನಮ್ಮೂರವರೆಲ್ಲರೂ ಸೇರಿ ಮಾಡಿದ್ದು. ಪ್ರತಿ ವರ್ಷವೂ ಹೀಗೆ ಆಗುತ್ತೆ. ನಾವು ಭಟ್ರನ್ನ ಯಾರನ್ನೂ ಔಟ್ಸೈಡಿಂದ ಕರೆಸಲ್ಲ. ನಾನು ನಿತಿನು ಮಿಡ್ ನೈಟ್ ಊಟ ಮಾಡಿದ್ವಿ, ಬಿಕಾಸ್ ಕತೆ ಓದಿಸ್ತಾ ಇರೋದು ನಾವು ಇಬ್ಬರೇ ಪೂಜೆ ಕೂತ್ಕೋತಾ ಇರೋದ್ರಿಂದ ಓವರ್ ನೈಟ್ ನಾವು ಎದ್ದಿರಬೇಕು ಬೆಳಗಿನ ಜಾವವರೆಗೂ. ಪ್ರತಿ ವರ್ಷ ನಾವು ಎದ್ದಿರ್ತೀವಿ, ಇದ್ದು ಪೂಜೆ ಮಾಡೋದು. ಸೊ ಹಾಗಾಗಿ ನಾವು ನವಗ್ರಹ ಪೂಜೆ ಆದಮೇಲೆ ಊಟ ಮಾಡೋದು ಯೂಶ್ವಲಿ. ಸೊ ನವಗ್ರಹ ಪೂಜೆ ಆಗೋವರೆಗೂ ಕಾಯಬೇಕು. ಮಿಡ್ ನೈಟ್ 1 ಗಂಟೆ 2 ಗಂಟೆ ಹತ್ತತ್ರ ಆಗುತ್ತೆ. ಸೊ ಅವಾಗ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅವಾಗ್ಲೂ ಊರವರು ಎಲ್ಲರೂ ಊಟ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿಯವ್ರು ಯಾರೂ ಸ್ಟೇ ಆಗಲಿಲ್ಲ, ಎಲ್ಲರೂ ಊಟ ಮಾಡ್ಕೊಂಡು ಹೊಂಟೋದ್ರು. ಯೂಶ್ವಲಿ ಇದಕ್ಕೆ ಸ್ಟೇ ಆಗಲ್ಲ. ಸೊ ಈಗ ಕತೆ ಶುರು ಆಗುತ್ತೆ, ನೋಡ್ಕೊಬನ್ನಿ. ಏನು ಸ್ಪೆಷಲ್ ಇವತ್ತು ತುಂಬಾ ಸ್ಪೆಷಲ್. ಯಾಕಂದ್ರೆ ಇವತ್ತು ನಮ್ಮತ್ತೆ, ನಮ್ಮ ಮಾವ ಅಂಡ್ ನಮ್ಮ ಕರಿಯ ಊರಿಗೆ ಬಂದಿದ್ದಾರೆ. ಸೊ ಅದಕ್ಕೆ ನಾವು ಬೆಳಿಗ್ಗೆನೆ ನಿನ್ನೆ ಸ್ವಾಮಿ ಪೂಜೆ ಎಲ್ಲ ಆಯ್ತು. ಲೈಕ್ ನೀವು ಇದಕ್ಕೆ ಮುಂಚೆ ಕ್ಲಿಪ್ಪಿಂಗ್ ಅಲ್ಲಿ ನೋಡ್ದಂಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ವಿಡಿಯೋ ಮಾಡಕ್ಕಾಗಿಲ್ಲ, ಬಿಕಾಸ್ ದೇವ್ರನ್ನ ಕಳಿಸಿ ಮನೆಯೆಲ್ಲ ಅಚ್ಚುಕಟ್ಟು ಮಾಡಿ ಅಪ್ಪಾಜಿಗೆ ಎಲ್ಲದನ್ನು ಬಿಟ್ಕೊಟ್ಬಿಟ್ಟು ಬರ್ಬೇಕಾಯ್ತು. ಸೊ ಬಂದು ಫುಲ್ ರೆಸ್ಟ್ ಮಲ್ಕೊಂಡಿದ್ದೆ ಆಯ್ತು, ಬಿಕಾಸ್ ನಿದ್ದೆಗೆಟ್ಟಿದ್ವಿ. ತುಂಬಾ ಜಾಸ್ತಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಅಂಡ್ ಅದಕ್ಕೆ ಈಗ ಊಟಕ್ಕೆ ರೆಡಿ ಮಾಡ್ತಿದ್ವಿ. ಅಪ್ಪಾಜಿ ಅವ್ರ ಊಟ ಆಯ್ತು. ಅಂಡ್ ನಾವ್ ಇವತ್ತು ರೈಸ್ ಮತ್ತೆ ಸಾಂಬಾರ್ನ ಮಾಡ್ತೇವೆ. ಮುಂದೆ ಬಾ, ಹಂಗಂದ್ರೆ ಸಾಂಬಾರ್ ಅಲ್ಲಿದೆ, ಅಲ್ಲಿ ಸಂಡಿಗೆ ಕರ್ದಿಕ್ಕಿದೀನಿ, ಅನ್ನದ ಕುಕ್ಕರ್ ಇಟ್ಟಿದೀನಿ. ನಿತಿನ್ ಕೇಳ್ಬೇಕು ಹಾಯ್, ಏನ್ ಅನ್ಸ್ತಾ ಇದೆ? 1 ವರ್ಷ ಆದ್ಮೇಲೆ ಅಪ್ಪ ಅಮ್ಮ ಮನೆಗೆ ಬಂದಿರೋ ಜಿಗಿ 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 ಮನೆ ಫುಲ್ ಜಿಗಿ ಜಿಗಿ ಜಿಗಿ. ಸರಿಯಾರ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನೂ ಇಲ್ಲ. ಬ್ಲಾಗ್ ಅಲ್ಲಿ ನಾವು ಮಾತಾಡಲ್ಲ, ಬರೀ ಕ್ಯಾಮ್ರಾಯಿಂದ ಆಫ್ ದ ಕ್ಯಾಮರಾ ಮಾತ್ರ ಒಂದು ಮಾತಾಡೋದು. 9:30 ಸ್ಟಾರ್ಟ್ ಆಗಿದೆ.
ನಿನ್ಗೆ ಖುಷಿ ಆಯ್ತು. ಖುಷಿ ಅಷ್ಟೇ, ಸಿಂಪಲ್. ನಿಮ್ಗೆ ಹಾಯ್ ಹಲೋ ಟೆನ್ಷನ್. ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಚೆನ್ನಾಗಿದೆ, ಮನೆ ಎಲ್ಲ ಸೂಪರ್ ಆಗಿದೆ. 1 ವರ್ಷ ಬಿಟ್ಟು ಬರ್ತಾ ಇದ್ದೀವಿ ಬೆಂಗಳೂರಿಗೆ. ನೀನ್ ಯಾರು, ಯಾಕೆ ಬಂದಿದ್ಯಾ ಅಂತ ಹೇಳೋ ನೀನ್ ಹೇಳ್ಕೊಡೋದ್ ನೋಡಿ. ಅದೇ ನಾ ಹಿಂಗೆ ಹಿಂಗೆ ಕಣ್ಣಲ್ಲಿ ನೋಡೋದು. ಹಂಗೆ ಮಗನ್ ನೋಡ್ಲಿಕ್ಕೆ ಸೊಸೆ ಜೋರ್ ಮಾತಾಡಿ. ಸುದೀಪೇ ಜೋರ್ ಮಾತಾಡ್ತಿದ್ರಲ್ಲ ಟಿವಿ ಹಂಗ. ಮಗ ಸೊಸೆಯನ್ನ ನೋಡ್ಲಿಕ್ಕೆ ಹಾಗೂ ನಮ್ಮ ಮನುಷ್ಯರನ್ನ ನೋಡ್ಲಿಕ್ಕೆ. ಗಂಟ್ಲಾಗ ಒಂಚೂರು ವಾಯ್ಸ್ ಜೋರ್ ಮಾಡ್ತೀರಿ. ಜೋರ್ ಆಯ್ತು ಈಗ ವಾಯ್ಸ್. ಓಕೆ ಆಯ್ತಾಯ್ತು. ಸಾಂಬಾರ ಕಡೆ ಎಂತ 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 ತಿರುಗಕ್ಕೆ ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಮನೆಗೆ ಬಂದಿದೆ ಎಷ್ಟು ದಿನ? ತುಂಬಾ ದಿನ ಆಯ್ತಲ್ಲ ಬೆಂಗಳೂರಿಗೆ ಬಂದು. ಈಗ ಹೆಂಗ್ ಅನ್ಸ್ತಾ ಇದೆ? 1 ವರ್ಷ ಆಯ್ತಾ? ಖುಷಿನಾ? ಖುಷಿನಾ? ಕೈ ಒಂದು ಬಂದ್ರೆ ಈಗ ಹೇಗಿದ್ದೀರಾ? ಹುಷಾರಾ? ಎಲ್ರು ಸುಮಾರು ಜನ ಕೇಳ್ತಿದ್ರು ಈಗ ಹೇಗಿದ್ದೀರಾ ಅತ್ತೆ ಮಾವ ಎಲ್ಲ. ಮಾವು ಹುಷಾರಾಯ್ತಾ ಅಂತ. ಈಗ ಹುಷಾರಾ? ಸ್ವಲ್ಪ ಸ್ವಲ್ಪ ಅಷ್ಟೇ, ಸ್ವಲ್ಪ. ಸರಿ, ಅಣ್ಣವ್ರ ಕವಳು ಕೈತವ್ರಿ, ನಾವು ಅನ್ನ ಹಾಕಕ್ ಹೋಗ್ತೀವಿ. ಓಕೆ, ಊಟ ಮಾಡಿ ಆಮೇಲೆ ಸಿಗ್ತೀವಿ. ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಆಗ್ತಾ ಇದೆ. ಹೌದಾ? ಯಾರು? ಅದೆಲ್ಲ ಮಾಡ್ಬೇಡ. ಶಬಾಷ್ ಶಬಾಷ್. ಆಗ್ಲೇ ಹೇಳಿದೆ ಜಮೀನ್ ಮಗ ತಾಲಿಗ ನನಗೆ. ಮೌ ನೀನೇ ಮಿಂದಲ್ದ ಒಂದು ನಿನಗಾಯ್ತು, ನೀವು ಒಳ್ಳೇದಿನ್ನ ಹೇಳಿದೆ ಬೆಳೆದ ಮೀ ಮಂದ ಒಂಚು ಮೀನ್ದಲ್ಲಿ ಕಾಯಿ ಹೊಡೆದ್ರು ಒಳ್ಳೇದು. ನೋಡಿ ಗಾಯ್ಸ್, ಇವರೇ ನಮ್ಮಮ್ಮ 3 ಕರಡಿ. ಹಚ್ಚಲಾ? ಶುರು ಮಾಡ್ಲಾ? ಏನ ಎಲ್ಲ ಹಚ್ಚಿ ಮಗ, ಅಲ್ಲಿ ಹಚ್ಚಿಡ. ಕೂತ್ಕಟ್ಟಿ ಬೆಳಗ್ಗೆ ಒಂದು ಬೆಳಗ್ಗೆ ಇಲ್ಲಿ ಬಾ. ಹಚ್ಚಿಲ್ ಮಾ ಇಲ್ಲಿ ಮಾಡಿ ಆಮೇಲೆ ದೀಪ ಎಲ್ಲ ಹಚ್ಚಿ ಆಯ್ತು ಇಲ್ಲಿ. ಹಾಂ ನೋಡಿ ಬಾ, ಇಲ್ಲಿ ರೆಡಿ ಮಾಡಿ. ಅಲ್ಲಿ ಸಾಂಬ್ರಾಣಿ ಬೇಕಾ? ಸಾಂಬ್ರಾಣಿ 1 ಗಂಟೆ 9 ಬಾಯಿಗೆ ಎಲ್ಲ ಸಮ ಮತ್ತೆ ಬಾಳೆಯಲ್ಲ ಎಲ್ಲ ಅಂತ. ಬಾಳೆ ಎಲೆನೆ, ಆರ್ಗ್ಯಾನಿಕ್ ಬಾಳೆ ಎಲೆ. ಆರ್ಗ್ಯಾನಿಕ್ ಬಾಳೆ ಎಲೆ. ನಮ್ಮ ಮನೇಲಿ ಆರ್ಗ್ಯಾನಿಕ್ ಜಾಸ್ತಿ. ಏನಂತೀರ ರಂಜೋ? ಚೆನ್ನಾಗಿ ಹೇಳಿದ್ರಿ. ಭಕ್ತಿ ಇಲ್ಲ, ಪೂಜೆ ಮಾಡಿದ್ರಿ, ನಗಾಡ್ಕೊಂಡು ಮಕ್ಕಾರ್ ಮಾಡ್ಕೊಂಡು. ನೀನ್ ಮಾತಾಡ್ ಮತ್ತೆ, ನಾನು ನಿನ್ ಕೇಳ್ದಾಗ ಆನ್ಸರ್ ಮಾಡ್ದೆ. ನೀನು ಖುಷಿನ ಮಾಡ್ತಿದ್ದೇನೆ, ಎಂತೆಂತ ಮಾತಾಡೋದಿಲ್ಲ. ನಂಗೆ ಈಗಳೊಂದು ನೆನಪಿತ್ತು ಮರೈತಿ. ಊರ್ ಬದಿ ಹಂಗೆ ಇದ್ ಮಾಡ್ತಾರಲ್ಲ, ಹಂಗೆ ಅವಂಗ ಹಸು ಆತಿತ್ತು, ಆತಿಲ್ಲ ಅವನಿಗೆ. ಇಲ್ಲೊಂದು 4 ಬಾದಾಮ್ ತಿಂದ, ಕಡೆಗಳು ಬಾಳೆಹಣ್ಣು ತಿಂದ. ಹಸು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ದು 11 ಗಂಟೆ ತಿಂಡಿ ಇಲ್ಲ, ನಿಂಗೆ ಗೊತ್ತಿಲ್ಲ? ನಿಂಗೇನು ಗೊತ್ತಾತ ಗೊತ್ತಾತ? ಯಾಕೆ? ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು.
ಹೇಳಿಕೊಡು